ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರ್ರಿ? ನಾನು ಕೂಡ ಆರಾಮದೇನ್ರಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಹಾಕಿನಿ, ಅದಕ್ಕೆ ಚೆನ್ನಾಗಿ ವ್ಯೂಸ್ ಕೂಡ ಬಂದೈತಿ. ಹಾಗ ಸಾಕಷ್ಟು ಜನ ಏನು ಮಾಡ್ಯಾರು, ಲೈಕ್ ಕೂಡ ಮಾಡ್ಯಾರು. ಹಾಗಾಗಿ ಅದ್ರ ಬಗ್ಗೆನ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ಬೇಕಂತೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ ರೀ. ಆಗ ನಿಮಗೂ ಕೂಡ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡೋದ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡ್ರಿ. ಪ್ಲೀಸ್ ಲೈಕ್ ಮಾಡಿರಿ. ನೀವೆಷ್ಟು ಲೈಕ್ ಮಾಡ್ತಿರ್ಲಿಲ್ಲ ಅವಾಗ ನಮ್ಗೆ ಇನ್ನೂ ವಿಡಿಯೋಗಳನ್ನು ಸಾಕಷ್ಟು ಮಾಡ್ಬೇಕಂತೇಳಿ ಮೋಟಿವೇಶನ್ ಸಿಗ್ತೈತ್ರಿ. ಹಾಗಾಗಿ ಪ್ಲೀಸ್ ಯಾರು ಹಂಗೆ ಹೋಗ್ಬೇಡ್ರಿ, ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಗೆ ಗೊತ್ತೈತಿ, ಈಗ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ರೆ ಗುರುತಾಗಿರ್ತೈತಿ. ಏನಪ್ಪಾ ಅಂತಂದ್ರೆ ಇವತ್ತು ನೋಡ್ರಿ, ಸಾಕಷ್ಟು ಜನ ಹೆಣ್ಮಕ್ಳ ಹೌಸ್ ವೈಫ್ ಕೂಡ ಇರ್ತಾರು, ಜಾಬ್ ಮಾಡಕ್ಕೆ ಹೋಗುವಂತಾರು. ಅವ್ರಿಗೆ ಹೆಂಗಂದ್ರೆ ಒಂದು ಟೆನ್ಷನ್ ಅಂದ್ರೆ ಎಲ್ಲರಿಗೂ ಅಡುಗೆನ ಬೇಗ ಯಾವ ಥರ ಆಗಬೇಕು, ಯಾವ ಥರ ಬೇಗ ಮಾಡ್ಬೇಕಂತೇಳಿ ಟೆನ್ಷನ್ ಇದ್ದೇ ಇರ್ತೈತಿ. ಯಾರಿಗೆಲ್ಲ ಇರ್ತೈತಿ ಅಂತೇಳಿ ಹಂಗೆ ನಂಗೆ ಕಮೆಂಟ್ ಕೂಡ ಮಾಡಿರಿ. ನೋಡಿರಿ, ಫಸ್ಟ್ ಪೆಲ್ಲ ಅಡುಗೆ ಮಾಡ್ಬೇಕಂತಂದ್ರೆ ಫಸ್ಟ್ ಬೆಳಿಗ್ಗೆ ನೋಡ್ರಿ ಎಲ್ಲ ಮಕ್ಕಳು ಹೋಗ್ತಿರ್ತಾರೆ ಸ್ಕೂಲ್ಗೆ, ಜಾಬ್ ಹೋಗಾರ ಇರ್ತಾರೋ. ಹಾಗಾಗಿ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಅಡುಗೆ ಯಾರು ಮಾಡ್ತಿರ್ತಾರಲ್ಲ, ಅಡುಗೆ ಯಾರಂತಲ್ಲ ಎಲ್ಲ ಹೆಣ್ಮಕ್ಳು ಮಾಡ್ತಿರ್ತಾರೋ. ಬಟ್ ಏನಂದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ಇದೊಂದು ಫಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಒಂದು ಟಿಪ್ಸ್ ರೀ. ಯಾಕಂದ್ರೆ ನೀವು 8 ಗಂಟೆಗೆ ಎಲ್ಲರೂ ಹೋಗಾರ್ದ್ರೆ 7 ಗಂಟೆಗೆ ಎದ್ರಿ ಅಂದ್ರೆ ಅಡುಗೆ ಎಲ್ಲ ಗಡಿಬಿಡಿ ಆಗ್ತೈತಿ. ಹಾಗೆ ಟೇಸ್ಟ್ ಕೂಡ ಎಲ್ಲ ಹಾಳಾಗ್ತೈತಿ ರೀ. ಮತ್ತು ಗಡಿಬಿಡಿ ಮಾಡಕ್ಕೆ ಹೋಗಿ ಇನ್ನಷ್ಟು ಲೇಟ್ ಆಗ್ತೈತಿ. ಅದಕ್ಕೆ ಏನ್ರಿ, ಫಸ್ಟ್ ಪೆಲ್ಲ ಬೆಳಿಗ್ಗೆ ಬೇಗ ಹೇಳ್ಬೇಕು. 8 ಗಂಟೆಗೆ ಎಲ್ಲರೂ ಹೋಗೋರು ಇದ್ರಂದ್ರೆ ನೀವು 6 ಗಂಟೆಗೆ ಅಂದ್ರೆ ಹೇಳ್ಬೇಕಾಗ್ತೈತಿ, ಅಥವಾ 6 ಗಂಟೆಗೆ ಅಂದ್ರೆ ಲೇಟ್ ಆಗ್ತೈತಿ. ಯಾಕಂದ್ರೆ ಕೆಲವೊಬ್ಬರಿಗೆ ಒಂದೊಂದು ಅಡುಗೆ ಬೇಕಾಗ್ತೈತಿ. ಈಗ ಒಂದು 3-4 ಟೈಪ್ಸ್ ಅಡುಗೆಗಳನ್ನು ಮಾಡ್ಬೇಕಂತಂದ್ರೆ ಬೇಗ ಹೇಳ್ಬೇಕಾಗ್ತೈತಿ. ಹಾಗಾಗಿ 8 ಗಂಟೆಗೆ ಹೋಗೋರು ಇದ್ರಂದ್ರೆ ನೀವು 5 ಗಂಟೆಗೆ ಹೇಳ್ಬೇಕು. ಅಷ್ಟೇ ಸ್ವಲ್ಪ 9-10 ಆಯ್ತಂದ್ರೆ ನೀವು 6 ಗಂಟೆಗೂ ಕೂಡ ಹೇಳ್ಬೋದು. ಈಗ ಬೆಳಿಗ್ಗೆ ಹೆಂಗೆ ಹೇಳೋದಪ್ಪ ಅಂಥೇಳಿ ಎಲ್ಲರಿಗೂ ಟೆನ್ಷನ್ ಇರ್ತೈತಿ. ಏನೂ ಇರಂಗಿಲ್ಲ ರೀ. ನೀವು ಒಂದು ಸ್ವಲ್ಪ ಅಲಾರಾಮ್ ಇಟ್ರಿ ಅಂದ್ರೆ ನೀವು ಬೆಳಿಗ್ಗೆ ಅಲಾರಾಮ್ ಇಡ್ರಿ. ಯಾಕಂದ್ರೆ ಅಲಾರಾಮ್ ಇಡ್ರಿ, ಒಂದು ಸ್ವಲ್ಪ ಒಂದು 15-20 ದಿವಸ ತನಕ ಅಲಾರಾಮ್ ಹೊಡೋದಕ್ಕಂದ್ರೆ ಹೇಳ್ರಿ. ಇಲ್ಲ ಅಂತಂದ್ರೆ ಏನು ಮಾಡ್ರಿ ಅಂದ್ರೆ ಅಲಾರಾಮ್ದು ಏನು ಇಟ್ಟಿರಲ್ಲ, ಮೊಬೈಲ್ದಾಗ ಇಡ್ಲಿ ಅಥವಾ ನೀವು ಯಾವ್ದ್ರಾಗ ಇಡ್ತೀರಿ ನೋಡ್ರಿ, ಇಟ್ಟಿರಿ ಅಂತಂದ್ರೆ ಸ್ವಲ್ಪ ನೀವು ಮಲ್ಕೋ ಬೆಡ್ಗಿಂತ ಒಂದು ಸ್ವಲ್ಪ ದೂರ ಇಟ್ಬಿಡ್ರಿ. ಏನಾಗ್ತೈತಿ, ನೀವು ಅಲ್ಲಿ ಏನು ಮಾಡ್ತೀರಿ, ಹತ್ಯಾಕೆ ಇಟ್ಕೊಂಡ್ಬಿಟ್ರಿ ಅಂದ್ರೆ ಅಲ್ಲೇ ಆಫ್ ಮಾಡೋದು ಮಲ್ಕೋದು ಆಗ್ಬಿಡ್ತೈತಿ. ಸಾಕಷ್ಟು ಸಲ ಆಗ್ತೈತಿ, ನಮಗೂ ಒಂದೊಂದ್ಸಲ ಆಗಿರ್ತೈತಿ. ಬಟ್ ಏನೋ ಹೋಗೋ ಟೆನ್ಷನ್ ಇರ್ತೈತಿ ಅಂತ ಹೇಳಿ ಬೇಗನೆ ಹೇಳ್ತೀವಿ ನಾವು. ಹಾಗಾಗಿ ಏನು ಮಾಡಬೇಕು, ಒಂದು ಸ್ವಲ್ಪ ದೂರ ಇಡ್ರಿ. ಯಾಕಂದ್ರೆ ನೀವು ಬೆಡ್ ಮೇಲೆ ಏನು ಮಲ್ಕೊಂಡಿರ್ತಾರಲ್ಲ, ಎದ್ದು ಹೋಗಿ ಆಫ್ ಮಾಡೋದಕ್ಕಂದ್ರೆ ನಿಮ್ಮ ನಿದ್ದೆ ಹೋಗಿಬಿಟ್ಟಿರ್ತೈತಿ. ಹಾಗಾಗಿ ಸ್ವಲ್ಪ ದೂರ ಇಟ್ಬಿಡ್ರಿ ಅಲಾರಾಮ. ಸ್ವಲ್ಪ ಏನೇ ಹಂಗೇನಿಲ್ಲ, ಒಂದು 15-20 ದಿವಸ ನೀವು ಅಲಾರಾಮ್ ಇಟ್ಟು ಕಸಿಂಗ್ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ಆಟೋಮೆಟಿಕ್ ನೀವು ಬೆಳಿಗ್ಗೆ ಏನಾಗ್ತೈತಿ, ಬೇಗ ಎಚ್ಚರಿಕೆ ಆಗೇ ಆಗ್ತೈತಿ. ಸ್ವಲ್ಪ ಏನೋ ಆದಷ್ಟು ನೀವು ಬೇಗ ಹೇಳ್ರಿ. ಬೇಗ ಎದ್ರಿ ಅಂದ್ರೆ ಏನಾಗ್ತೈತಿ, ಎಲ್ಲ ಅಡುಗೆ ಕೆಲಸ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗ್ತೈತಿ. ನೀವು ಲೇಟ್ ಮಾಡಿರಿ ಅಂದ್ರೆ ಯಾವುದೂ ಕರೆಕ್ಟಾಗಿ ಆಗಂಗಿಲ್ಲ. ಇದಂತೂ ಮೊದಲೇ ಟಿಪ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಏನಪ್ಪಾ ಅಂತಂದ್ರೆ ನೀವು ಮನೆ ಕ್ಲೀನ್, ಮನೆ ಅನ್ನೋಕ್ಕಿಂತ ಮನೆ ಅಂದ್ರೆ ಭೀ ಕ್ಲೀನ್ ಇರಬೇಕು. ಅದ್ರ ಬಗ್ಗೆ ನಾನು ಹೋಸಲಿ ವಿಡಿಯೋ ಹಾಕೀನಿ. ಫಸ್ಟ್ ಏನಂದ್ರೆ ಕ್ಲೀನ್ ಇರಬೇಕು. ಯಾವ್ದ್ರಿ, ಅಡುಗೆ ಮನೆ ಏನಿರ್ಬೇಕಂದ್ರೆ ಆದಷ್ಟು ಕ್ಲೀನಾಗಿ ಇಟ್ಕೋರಿ. ನೀವು ಎಷ್ಟು ಕ್ಲೀನಾಗಿ ಇರ್ತಿರ್ಲಿಲ್ಲ ಅಷ್ಟು ನಿಮ್ಗೆ ಅಡುಗೆ ಮಾಡೋಕೆ ಏನಾಗ್ತೈತಿ, ಖುಷಿ ಕೂಡ ಆಗ್ತೈತಿ ಮತ್ತು ಬೇಗ ಆಗ್ತೈತಿ. ನೀವೆಲ್ಲ ಸಾಮಾನು ಅಲ್ಲೇದಲ್ಲಿ ಎಲ್ಲ ಇಟ್ಟಿರಿ ಅಥವಾ ಕಿಚನ್ ಕ್ಲೀನ್ ಮಾಡ್ಲಾಗಿರಿ ಅಂದ್ರೆ ನಿಮ್ಗೆ ಅಡುಗೆ ಮಾಡೋ ಮೂಡಲ್ಲೇ ಅರ್ಧ ಹಾಳಾಗಿ ಹೋಗ್ತೈತಿ. ಮತ್ತು ಯಾವುದೂ ವಸ್ತುಗಳು ಸರಿಯಾಗಿ ಸಿಗಂಗಿಲ್ಲ. ರಾತ್ರಿ ಏನು ಮಾಡಿಬಿಡ್ರಿ ಅಂದ್ರೆ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಬಿಡ್ರಿ. ಇಷ್ಟು ಕ್ಲೀನಾಗಿ ಇಟ್ಬಿಟ್ಟಂದ್ರೆ ಏನಾಗ್ತೈತಿ, ನಿಮ್ಗೆ ಬೆಳಿಗ್ಗೆ ಅರ್ಧ ಕೆಲಸ ನೋಡ್ರಿ, ಅರ್ಧ ಕೆಲಸ ಕಡಿಮೆ ಆದಂಗೆ. ಇಲ್ಲ ಅಂತಂದ್ರೆ ಎಲ್ಲ ಹಂಗೆ ಇಟ್ಕೊಂಡ್ರಿ ಅಂದ್ರೆ ಎಲ್ಲ ಆ ಕಡೆ ಸರ್ಸೋದು ಈ ಕಡೆ ಸರ್ಸೋದು ಅಡುಗೆ ಮಾಡೋದು ಅಂದ್ರೆ ಅಲ್ಲೇ ನಿಮ್ಗೆ ಆದಷ್ಟು ಟೈಮ್ ವೇಸ್ಟ್ ಆಗಿ ಹೋಗ್ತೈತಿ. ಎರಡನೇದಾಯ್ತು. ಮೂರನೇದು ಏನಂತಂದ್ರೆ ನೀವು ಏನೇನು ಬಳಸ್ತಿರ್ಲಿಲ್ಲ, ಪಾತ್ರೆಗಳಾಗಿರ್ಬೋದು ಅಥವಾ ಡಬ್ಬಿ ಎಲ್ಲ ಏನಿರ್ತಿಲ್ಲ ಅವೆಲ್ಲ ಏನಂದ್ರೆ ನೀಟಾಗಿ ಇಟ್ಕೋಬೇಕು. ನೀವು ನೀಟಾಗಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಏನಾಗ್ತೈತಿ, ಎಲ್ಲ ಬೇಗ ಸಿಗ್ತೈತಿ ರೀ. ಈಗ ನೋಡ್ರಿ, ನಿಮ್ಮ ಕೈಗೆ ಸಿಗೋಂಗೆ ಇಟ್ಕೋರಿ. ಮತ್ತು ಸ್ವಲ್ಪ ಎಲ್ಲ ವ್ಯವಸ್ಥಿತವಾಗಿಡ್ರಿ. ಎಲ್ಲ ನೀವು ಎಲ್ಲ ಕಡೆ ಇಟ್ರಿ ಅಂದ್ರೆ ಪ್ರತಿ ಸರಿ ಇದೆಲ್ಲಿತಿ ಅಂತ ಹುಡುಕಾಡೋ ಥರ ನೀವು ಮಾಡ್ಕೋಬಾರ್ದು. ಅಲ್ಲಿ ಕೂಡ ನಿಮ್ಮ ಟೈಮ್ ವೇಸ್ಟ್ ಆಗ್ತೈತಿ. ಪಾತ್ರೆಗಳನ್ನು ಮತ್ತು ಏನು ಡಬ್ಬಿ ಎಲ್ಲ ಏನು ಉಪಯೋಗಿಸ್ತಿರಲಿಲ್ಲ ಅವೆಲ್ಲ ನೀಟಾಗಿ ವ್ಯವಸ್ಥಿತವಾಗಿ ಇಟ್ಕೋರಿ. ಎಷ್ಟದು 3 ಪಾಯಿಂಟ್ ಅದು. 4ನೇ ಪಾಯಿಂಟ್ ಏನಂತಂದ್ರೆ ನೀವು ದಿನಸಿ ಸಾಮಾನು ನೋಡ್ರಿ. ಅಂದ್ರೆ ಅಡುಗೆ ಮಾಡಕ್ಕೆ ನಿಮ್ಗೆ ಏನೇನು ಬೇಕಿರಲ್ಲ ವಸ್ತುಗಳಾಗಿರ್ತಲ್ಲ ಅವು ಮೊದಲು ಇದಾವೋ ಇಲ್ಲೋ ಫಸ್ಟ್ ಪೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ಅವೆಲ್ಲ ಇದ್ದು ಅಂದ್ರೆ ಏನಾಗ್ತೈತಿ ರೀ, ಪಟ್ನ ನೀವು ಏನು ಮಾಡ್ಬೇಕು ಅನ್ಕೊಂಡಿರಲ್ಲ ಪಟ ನಿಮ್ಮ ಕೈಗೆ ಸಿಗ್ತೈತಿ. ಫಸ್ಟ್ ಎಲ್ಲ ಇದಾವೆಲ್ಲ ನೋಡ್ಕೋಬೇಕು. ಯಾವುದಾದ್ರೂ ಖಾಲಿ ಆಗಿತ್ತು ಅಂದ್ರೆ ಪಟ್ನ ಅದೊಂದು ಸ್ವಲ್ಪ ಒಂದು ಚೀಟಿ ಒಳಗೆ ಬರೆದು ಫ್ರಿಜ್ ಇರ್ತೈತಿಲ್ಲ, ಫ್ರಿಜ್ಜಿಗೆ ಅಂಟಿಸ್ಬಿಡೋದು. ಇದು ಬೇಕಾಗಿತ್ತು ಅಂತೇಳಿ, ಯಾವ್ದು ಖಾಲಿ ಆಗೈತಿ ಅಂತ ಹೇಳಿ ನೀವು ಒಂದು ಪೇಜ್ದಾಗ ಅಥವಾ ಒಂದು ಚೀಟಿ ಬರೆದು ನೀವು ಅಂಟಿಸ್ಬಿಟ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇದು ಇಲ್ಲ ಇವತ್ತಂತ ಹೇಳಿ. ಅದೇನಾಗ್ತೈತಿ, ಒಂದೊಂದ್ಸಲಿ ಐತಿ ನಮ್ಮ ಮನ್ಯಾಗ ಐತಿ ಅಂತ ಹೇಳಿ ನೀವು ಬೆಳಿಗ್ಗೆ ಆ ಅಡುಗೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ. ಬೆಳಿಗ್ಗೆ ಹುಡುಕ್ಯಾಡಕ್ಕೆ ಹೋದ್ರೆ ಸಿಗಂಗಿಲ್ಲ. ಹಾಗಾಗಿ ಯಾವ್ದಾವ್ದು ನಿಮ್ಗೆ ಖಾಲಿ ಆಗ್ತಿರ್ತೈತಿಲ್ಲ ದಿನಸಿ ಸಾಮಾನು ಅದನ್ನು ಒಂದು ಬರೆದು ಕಸಿಂಗ್ ಫ್ರಿಜ್ಗೆ ಅಂಟಿಸ್ಬಿಡೋದು. ಇದು ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ವಸ್ತುಗಳು ಏನಿರ್ತಾವ್ರಿ ಅವೆಲ್ಲ ಒಂದೋತ್ರು ಹಾಕಿಟ್ಬಿಡೋದಿಲ್ಲ. ಈಗ ನೀವು ಬೇಳೆಕಾಳಾಗಿರ್ಬೋದು, ಏನೇ ನೀವು ಅಡುಗೆ ಮಾಡುವಂಥ ಏನೇನು ವಸ್ತುಗಳದವ್ರಲ್ಲ ಅವೆಲ್ಲ ಏನು ಮಾಡ್ಬೇಕಂದ್ರೆ ನಿಮ್ಗೆ ಕಾನು ಅಂತ ಒಂದು ಡಬ್ಬಿ ಒಳಗೆ ಇಟ್ಕೋರಿ. ಅಥವಾ ನೀವು ಸ್ಟೀಲ್ ಡಬ್ಬಿನ ಯೂಸ್ ಮಾಡಿರಿ, ಯಾವುದೇ ಡಬ್ಬಿ ಯೂಸ್ ಮಾಡಿರ್ಬೇಕು ಕೂಡ ಒಂದೊಂದು ಅದಕ್ಕೆ ಹೆಸರು ಬರ್ದು
ಚೀಟಿ ಏನು ಮಾಡಿಬಿಡ್ರಿ ಅಂಟಿಸ್ಬಿಡ್ರಿ. ಇದೊಂದು ಕೆಲಸ. ಯಾಕಂದ್ರೆ ಇದು ಸಾಕಷ್ಟು ಜನ ಏನು ಮಾಡ್ತಿರ್ತಾರೆ, ಪ್ರತಿ ಸರಿ ಅಡುಗೆ ಮಾಡ್ಕೊಂಡು ಹುಡುಕ್ಯಾಡೋದು ಒಂದು ಟೆನ್ಷನ್ ಆಗಿಬಿಡ್ತೈತಿ. ಹಾಗಾಗಿ ನೀವು ಮಸಾಲೆ ಪದಾರ್ಥ ಆಗಲಿ, ಬೇಳೆಗಳಾಗಲಿ ಅಥವಾ ಯಾವುದೂ ಇಲ್ಲರಿ, ಹಿಟ್ಟುಗಳಾಗಿರಲಿ, ಏನೇನು ಬಳಸ್ತಿರಲಿಲ್ಲ ಅದೆಲ್ಲ ವ್ಯವಸ್ಥಿತವಾಗಿ ಒಂದೊಂದು ಡಬ್ಬಿದಾಗಿಟ್ಟ ನೀವು ಕರೆಕ್ಟಾಗಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟು ಅವಕ್ಕೆ ಹೆಸರು ಬರೆದು ಅಂಟಿಸಿಬಿಟ್ರೆ ಅಂದ್ರೆ ನಿಮಗೆ ಪಟ್ನ ಸಿಗ್ತೈತಿ, ಬೇಗನ ಕೆಲಸ ಅಡುಗೆ ಕೆಲಸ ಆಗಿ ಹೋಗ್ತೈತಿ. ಇದು ಆಯಿತು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನೀವು ಅಡುಗೆ ಮಾಡಬೇಕಾದ್ರೆ ಈಗ ದಿನಸಿದೆ ಏನಿಲ್ಲ, ನಾನು ಅದ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ನಿಮ್ಗೆ. ನೋಡಿರಿ, ಕಾಳುಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಕಾಳುಗಳನ್ನು ಅಕ್ಕಿಗಳನ್ನು ಎಲ್ಲ ಸ್ವಲ್ಪ ಏನಾದ್ರು ಹಳ್ಳ ಅದು ಏನಾದರೂ ಇದ್ರೆ ಮಾಡ್ರಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕಂದ್ರೆ ಸ್ವಲ್ಪ ಎಲ್ಲ ವ್ಯವಸ್ಥಿತವಾಗಿ ಇಟ್ಕೋರಿ. ಮತ್ತು ಹಿಟ್ಟು ಅದು ನೀವೇನೇ ಬಳಸ್ರಿ, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮೈದಾ ಹಿಟ್ಟು, ಯಾವ ಹಿಟ್ಟುಗಳದಲ್ಲ ಅವೆಲ್ಲ ಏನು ಮಾಡಬೇಕು, ಜರಡಿ ಹಿಡದ ನೀವು ಮೊದಲೇ ಏನು ಮಾಡಿರಿ, ಡಬ್ಬಿ ಒಳಗೆ ಹಾಕಿ ಇಟ್ಕೋರಿ. ಜರಡಿ ಹಿಡ ನೀವು ಡಬ್ಬಿ ಒಳಗೆ ಇಟ್ಕೊಂಡ್ಬಿಟ್ರಿ ಅಂದ್ರೆ ಬೆಳಿಗ್ಗೆ ಏನಾಗ್ತೈತಿ, ನೀವು ಏನೋ ಉಪಯೋಗಿಸ್ಬೇಕಾದ್ರೆ ಒಂದೊಂದು ಪ್ಲೇಟ್ ಅಥವಾ ಏನಾದರೂ ಒಂದು ಕಪ್ ಒಳಗೆ ಹಾಕಿ ಇಟ್ಬಿಟ್ರಿ ಡಬ್ಬಿ ಒಳಗೆ, ಪಟ್ನ ತೊಗೊಂಡು ನೀವು ಹಿಟ್ಟನ್ನು ಕಲಸಿ ಇಟ್ಕೋಬೋದು. ಇಲ್ಲ ಬೆಳಿಗ್ಗೆ ಆ ಜರಡಿ ಹಿಡೋದು ಅದೆಲ್ಲ ಕೆಳಗೆ ಬೀಳೋದು, ಅದನ್ನು ಒರೆಸೋದು, ಅಲ್ಲಿಯೂ ನಿಮ್ಗೆ ಏನಾಗ್ತೈತಿ, ಟೈಮ್ ವೇಸ್ಟ್ ಆಗ್ತೈತಿ. ಹಾಗಾಗಿ ನೀವು ವ್ಯವಸ್ಥಿತವಾಗಿ ಏನ್ರಿ ಎಲ್ಲ ಡಬ್ಬಾಗಿ ಇಟ್ಬಿಟ್ರಿ. ಸ್ಪೂನ್ ಹಾಕ್ರಿ ನಡೀತಿ, ಸ್ಪೂನ್ ದೊಡ್ಡ ದೊಡ್ಡ ಸ್ಪೂನ್ದಲ್ಲ, ಜಸ್ಟ್ ಹಿಂಗೆ ತಕೊಂಡು ಇಟ್ಬಿಟ್ರಿ ಅಂದ್ರೆ ಆಯ್ತು. ನಿಮ್ಗೆ ಒರೆಸೋದು ಕ್ಲೀನ್ ಇರಂಗಿಲ್ಲ, ಜಾಡು ಮಾಡೋದು ಕೆಲಸ ಇರಂಗಿಲ್ಲ, ಎರಡು ಕೆಲಸ ನಿಮ್ಗೆ ಕಡಿಮೆ ಆಗ್ತೈತಿ. ಹಾಗಾಗಿ ಆ ಥರ ಹಿಟ್ಟುಗಳನ್ನು ನೀವೇನು ಮಾಡಿರಿ, ಇಟ್ಬಿಡ್ರಿ. ಇದೇನಾಯ್ತು, ಎಲ್ಲ ಕಾಳುಗಳದಾಯ್ತು, ಮಸಾಲೆದು ಪದಾರ್ಥ ಹೇಳಿಬಿಟ್ಟಿನ್ರಿ ನಾ. ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನೀವು ಶೇಂಗಾ ಕಾಳಾಗಿರ್ಬೋದು, ಅದು ಇಷ್ಟೊಳಗೆ ಅದನ್ನು ಸೇರಿಸ್ಬಿಡ್ರಿ. ಅಂದ್ರೆ ಶೇಂಗಾ ಕಾಳಾಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಅಥವಾ ನೀವು ಏನೇನು ಬಳಸುವಂಥ ಕಾಳುಗಳಾಗಿರ್ಬೋದಲ್ಲ. ಈಗ ನೋಡಿ, ಶೇಂಗಾ ಕಾಳೆಲ್ಲ ಹುರಿದ ಶೇಂಗಾ ಕೆಲವೊಂದು ಸಿಪ್ಪೆ ತೆಗೆದಿಟ್ರಿ, ಪೌಡ್ರ್ ಮಾಡಿ ಇಟ್ಕೋರಿ. ಕೊಬ್ಬರಿ ಕೂಡ ನೋಡಿರಿ ಕೆಲವೊಂದು ತುರಿದು ಮಾಡಿ ಇಟ್ಕೋರಿ, ಕೆಲವೊಂದು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಡಬ್ಬಿ ಒಳಗೆ. ನೋಡಿರಿ, ಇವೆಲ್ಲ ಕೆಲವೊಂದು ಏನಾಗಿಬಿಡ್ತಾವೆ, ಬೆಳಿಗ್ಗೆನ ನಾವು ಮಾಡ್ಕೋಬೇಕಂತಂದ್ರೆ ಆಗಂಗಿಲ್ಲ. ಬೆಳ್ಳುಳ್ಳಿ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಸ್ವಲ್ಪ ನೀವು ಮೊದಲೇ ಏನು ಮಾಡಬೇಕು, ಎಲ್ಲ ನೀಟಾಗಿ ಸಿಪ್ಪೆ ತೆಗೆದೆಲ್ಲ ವ್ಯವಸ್ಥಿತವಾಗಿ ಏನು ಮಾಡಿರಿ, ಇಟ್ಕೊರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇನ್ನು ತರಕಾರಿ ಒಳಗೆ ತರಕಾರಿದು ಅದು ಒಂದು ಇರ್ತೀವಿ. ನೀವು ಏನೇನು ತರಕಾರಿ ತತ್ತಲೆ, ಕರಿಮೇವು ಆಗಿರ್ಬೋದು, ಟೊಮೆಟೊ, ಏನೇ ವೆಜಿಟೇಬಲ್ಸ್ ತರಲಿ, ಯಾವ್ಯಾವ ತೊಳೆಯೋದಲ್ಲ ಅವತ್ತನ್ನ ತೊಳೆದು ಆರಿಸಿ ಮಾಡಿ ಡಬ್ಬಿ ಒಳಗೆ ಬಾಕ್ಸ್ದಾಗ ಹಾಕಿ ಇಟ್ಟಿಬಿಟ್ರಿ ಅಂದ್ರೆ ಬೆಳಗ್ಗೆ ನಿಮ್ಗೆ ತೊಳಿ ಕೆಲಸ ಇರೋಂಗಿಲ್ಲ. ಕೊತ್ತಂಬರಿ ಕೂಡ ನೋಡಿರಿ, ಎಲ್ಲ ನೀವು ಅದನ್ನ ಎಲೆಗಳನ್ನೆಲ್ಲ ಬಿಡಿಸಿ ಬಾಕ್ಸ್ದಾಗ ಇಡ್ರಿ. ಕರಿಬೇವು ಇರ್ತಿತ್ಲಿ, ಅದನ್ನು ಎಲ್ಲ ಬಿಡಿಸಿ ಎಲ್ಲ ಬಾಕ್ಸ್ಗಳ್ದಾಗ ಹಾಕಿ ಇಟ್ಬಿಡ್ರಿ. ಏನಿಲ್ಲ, ಬೆಳಿಗ್ಗೆ ಫ್ರಿಜ್ ತಗೋದು ಅಡುಗೆ ಮಾಡೋದು ಇಷ್ಟ. ನೀವು ಬೆಳಿಗ್ಗೆನೇ ಎಲ್ಲ ಮಾಡ್ತೇನೆ ಅಂತಂದ್ರೆ ಎಲ್ಲ ಗಡಿಬಿಡಿ ಆಗಿಬಿಡ್ತಿತ್ತು. ಹಾಗಾಗಿ ನೀವು ಎಲ್ಲ ಮೊದಲೇನು ಮಾಡ್ಕೋಬೇಕು, ಎಲ್ಲನ ತರಕಾರಿಗಳದ್ದು ಏನು ಮಾಡೋದಿಲ್ಲ ಅದನ್ನಷ್ಟು ಎಲ್ಲ ಏನು ಮಾಡಿರಿ, ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ನಿಮಗೆ ತೊಳೆಯೋದು ಈ ಟೊಮೆಟೊದು ತೊಳೆದೆಲ್ಲ ವರಿಶ್ ಮಾಡಿ ನೀವು ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಆಗಿಲ್ಲ. ಆಗ ನಿಮ್ಮ ಪಲ್ಯಗಳು ಕೂಡ ಹೇಳಿನ, ಪಲ್ಯ ಆಗಿರ್ಬೋದು, ಮೆತ್ತಿ ಪಲ್ಯ, ಸಬ್ಸ್ಗಿ ಪಲ್ಯ, ನೀವೇನೇನು ಪಲ್ಯ ಮಾಡೋದ್ರಲ್ಲ ಅವತ್ತೂ ಕೂಡ ನೀಟಾಗಿ ಎಲ್ಲ ಎಲೆ ತೆಗೆದು ಇಟ್ಬಿಟ್ರಿ. ಬೆಳಗ್ಗೆ ಎದ್ದು ಕೂಡಲೇ ವಾಶ್ ಮಾಡಿ ಒಂದು ಏನಂತಾರೆ ಜಾಳಿಗೆ ಟೈಪ್ ಇರ್ತೈತಿ, ಆ ಬುಟ್ಟಾಗಿ ಇಟ್ಬಿಟ್ರಿ ಅಂದ್ರೆ ನೀವು ಈರುಳ್ಳಿ ಕಟ್ ಮಾಡ್ತಾರೆ ನೀರೆಲ್ಲ ಆರಿ ಹೋಗ್ತೈತಿ, ಪಟ ಕಟ್ ಮಾಡಿ ಪಲ್ಯಗಳೆಲ್ಲ ರೆಡಿ ಆಗ್ತಾವೆ. ಭಾಳ ಸಿಂಪಲ್ಲಾಗಿ ನೀವು ಅಡುಗೆನ ಮುಗಿಸ್ಕೋಬೋದು. ಇಷ್ಟ ಆಯ್ತು. ಇನ್ನೊಂದು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದ್ರೆ, ಗ್ಯಾಸ್ ಏನಿರ್ತಿದ್ರಲ್ಲ, ನೀವು ಜಾಸ್ತಿ ನಿಮ್ಗೆ ಏನಿರಲಿಲ್ಲ 3 ಒಲೆ ಇರ್ಬೋದು ಅಥವಾ 2 ಇರ್ಬೋದು, 4, ನೀವು ಎಷ್ಟು ನಿಮ್ಗೆ ಅನುಕೂಲ ಇತ್ತಲ್ಲ ಅಷ್ಟು ನೀವು ಗ್ಯಾಸ್ ಕೊಂಡು ಮನೆಗೆ ಯಾವ್ದಿತ್ತು ಅದ್ರ ಮೇಲೆ ಅಲ್ಲಿ ನೀವೇನು ಮಾಡ್ಬೇಕಂದ್ರೆ, ಬೆಳಿಗ್ಗೆ ಎದ್ದು ಕೂಡಲೇ ನೀವು ಅಡುಗೆ ಮಾಡ್ತಿರ್ತಿಲ್ಲ, ಕುಕ್ಕರ್ಗಳನ್ನು ಯೂಸ್ ಮಾಡಿರಿ. ಈಗ ನೋಡಿರಿ, ಯಾವುದೇ ಒಂದು ಪಲ್ಯ ಮಾಡೋರಿದ್ರಿ ಅಂದ್ರೆ ಅದು ಕುದೈತೋ ಇಲ್ಲೋ ಬರೀ ಪದೇ ಏನು ಮಾಡಬೇಕು, ಚೆಕ್ ಮಾಡಬೇಕಾಗ್ತೈತಿ. ಹಾಗಾಗಿ ನೀವು ಕುಕ್ಕರ್ ಒಂದು 2-3 ಯೂಸ್ ಮಾಡಿರಿ ಅಂದ್ರೆ ಅನುಕೂಲ ಇತ್ತಂದ್ರೆ ಒಂದು 2-3 ಯೂಸ್ ಮಾಡಿರಿ. ಯಾಕಂದ್ರೆ ನೋಡಿರಿ, ಒಗ್ಗರಣೆ ಹಾಕಿಬಿಟ್ಟು ನೀವು ಯಾವ್ಯಾವ ಪಲ್ಯ ಮಾಡ್ತಿರ್ತಿರಲ್ಲ, ಒಗ್ಗರಣೆಗೆಲ್ಲ ಮಸಾಲೆದು ಹಾಕಿ ನೀರು ಹಾಕಿ ಮುಚ್ಚಿಟ್ಬಿಟ್ರಿ ಅಂದ್ರೆ ಒಂದು ವಿಶಿಲ ಅಥವಾ 2 ನಿಮ್ಗೆ ನೋಡ್ರಿ, ಅದು ಎಷ್ಟು ಅಂದ್ರೆ ನಿಮ್ಗೆ ಬೇಕಲ್ಲ ಅಷ್ಟು ನೀವು ಮಾಡಿಸ್ಬಿಟ್ರಿ ಅಂದ್ರೆ ಆಯ್ತು, ಆಟೋಮೆಟಿಕ್ 2-3 ವಿಷಯ ಅಂದ್ರೆ ಆಗ್ಬಿಡ್ತಿ. ಒಂದು ಕಡೆ ಪಲ್ಯ ಒಗ್ಗರಣೆ ಹಾಕಿಬಿಟ್ರಿ, ಒಂದು ಕಡೆ ರೈಸ್ ಆಗಿಬಿಡ್ತೈತಿ, ಇನ್ನೊಂದು ಕಡೆ ಸಾಂಬಾರು. ಅಥವಾ ನೀವು 3 ಖಾನೆದು ಇರ್ತಿತ್ಲ ಅದನ್ನು ಕೂಡ ಬಳಸಿದ್ರೆ ಭಾಳ ಯೂಸ್. ದೊಡ್ಡ ಕುಕ್ಕರ್ದಾಗ ಎಲ್ಲ ಆಟೋಮೆಟಿಕ್ ಆಗಿಬಿಡ್ತೈತಿ. ಒಂದು ಕಡೆ ದಾಲು, ಒಂದು ಕಡೆ ಪಲ್ಯ ಎಲ್ಲನೂ ಏನಾಗ್ತೈತಿ, ರೆಡಿ ಆಗ್ತೈತಿ. ಕುಕ್ಕರ್ದಿಂದ ಭೀ ಆದಷ್ಟು ಬೆಳಗ್ಗೆ ಏನಾಗ್ತೈತಿ, ಪಟಾಪಟ್ಟತೆ ಕೆಲಸ ಆಗಿಬಿಡ್ತೈತಿ. ಅದಕ್ಕೆ ಸ್ವಲ್ಪ ಏನೋ ಅಲ್ಲಿ ನೀವು ಅಡುಗೆ ಮಾಡೋ ಮುಂದೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಬಾರ್ದು. ಪಟ ಒಂದಗನೆ ಏನಂತ ನೀವು ಪಟ ಎಲ್ಲ ಮಾಡ್ಕೋಬೋದು. ಕೆಲವೊಂದು ಎಲ್ಲ ಪ್ರತಿ ಒಂದೊಂದು ಸಲ ನೋಡ್ರಿ, ಪ್ರತಿ ಒಂದು ಪಲ್ಯ ಮಾಡ್ಬೇಕಾದ್ರೆ ಅಥವಾ ನೀವು ನಾಷ್ಟಕ್ಕೆ ಏನಾದರೂ ಮಾಡ್ಬೇಕು, ಪ್ರತಿ ಒಂದೊಂದು ಸಲ ಏನೋ ಈರುಳ್ಳಿ ಕಟ್ ಮಾಡ್ಕೊಂಡು ಕೂಡಿರೋದಿಲ್ಲ. ನಿಮ್ಗೆ ಐಡಿಯಾ ಇರ್ತೈತಿ, ನಾ ಏನೇನು ಅಡುಗೆ ಮಾಡತ್ತೀನಿ ಒಂದೇ ಸಲ ಒಂದೀಗ 3 ಥರ ಪಲ್ಯ ಏನಾರೇ ಮಾಡೋರ್ತಿಕೋರಿ, ಈರುಳ್ಳಿ 3 ಬೇಕಂದ್ರೆ ಒಮ್ಮೆ 3 ತಗೊಂಡು ಪಟ ಏನು ಮಾಡಿ ಕಟ್ ಮಾಡಿರಿ. ಅಥವಾ ನೀವು ಚಾಪರ್ ಯೂಸ್ ಮಾಡಿರಿ, ನಿಮ್ಗೆ ಹೆಂಗೆ ಅನುಕೂಲ ಇರ್ತೈತಿ ಹಂಗೆ ನೋಡಿ. ಚಾಪರ್ ಪಟ ಹಾಕಿಬಿಟ್ರೆ ಒಂದ್ಸಲಿ ಹಾಕ್ಬಿಟ್ರೆ ಆಟೋಮೆಟಿಕ್ ಅದು ಕಟ್ ಮಾಡಿಬಿಡ್ತೈತಿ. ಈ ಥರ ಹೇಳ್ರಿ, ಸ್ಮಾರ್ಟಾಗಿ ಕೆಲಸ ಮಾಡು. ಹಾರ್ಡ್ ಕೆಲಸ ಮಾಡೋಕ್ಕಿಂತ ಸ್ಮಾರ್ಟಾಗಿ ಕೆಲಸ ಮಾಡಿಬಿಟ್ರೆ ಬೇಗ ಆಗ್ತೈತಿ. ಕರೆನಾ ಕೆಲವರಿಗೆ ವಸ್ತುಗಳನ್ನು ತೊಗೋಕ್ಕಾಗ್ತೈತಿ, ಕೆಲವೊಬ್ರಿಗೆ ಆಗಿಲ್ಲ. ಯಾರಿಗೆ ಅನುಕೂಲ ಇರ್ತೈತಿಲ್ಲ ಅವ್ರು ನೀವು ತೊಗೊಂಡು ಕಶಿಂಗ ಉಪಯೋಗಿಸ್ಕೋಬೋದು, ಬೇಗನ ಆಗ್ಬಿಡ್ತೈತಿ. ಮತ್ತು ಆದಷ್ಟು ಏನಂದ್ರೆ ಅಡುಗೆ ಬೇಗ ಆಗ್ಬೇಕಾದ್ರೆ ಫ್ರಿಜ್ ಇದ್ರೆ ಭಾಳ ಹೆಲ್ಪ್. ಯಾಕಂದ್ರೆ ತರಕಾರಿಗಳು ಪ್ರತಿ ಸರಿ ಹೋಗಿ ತರಕಾಗಿಲ್ಲ. ತರಕಾರಿಗಳು ನೋಡ್ರಿ ಒಂದ್ಸಲಿ ತಂದು ಅಟ್ಲೀಸ್ಟ್ 5-6 ದಿವಸ ತನಕ ನೀವು ಆರಾಮೆಲ್ಲ ಪಲ್ಯಗಳನ್ನ ಜೋಡಿಸಿ ಇಟ್ಬಿಟ್ರಿ ಅಂದ್ರೆ ಕೆಲಸ ಆಗಿಬಿಡ್ತೈತಿ.
ಮತ್ತು ಇನ್ನೊಂದು ಅಡುಗೆ ಬೇಗ ಬೇಗ ಆಗ್ಲಂತೇಳಿ ಎಲ್ಲ ಕಟ್ ಮಾಡಿಟ್ಟು ಗೋಧಿ ಹಿಟ್ಟನ್ನ ಅದಿಟ್ಟು ಎಲ್ಲ ಫ್ರಿಜ್ನಾಗ ಇಟ್ಬೇಡ್ರಿ. ಆರೋಗ್ಯಕ್ಕೆ ಭಾಳ ಇದು ಕೂಡ ಒಳ್ಳೇದಲ್ಲ. ಹಾಗಾಗಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಫಾಸ್ಟಾಗಿ ಕೆಲಸ ಮಾಡಿದ್ರೆ ಬೇಗನೆ ಆಗ್ತೈತಿ. ಸ್ವಲ್ಪ ಏನು ಮಾಡಬೇಕು, ನಾವು ಅಡುಗೆ ಮಾಡ್ಬೇಕಾದ್ರೆ ಯಾವ್ದಕ್ಕೆ ಎಷ್ಟೆಷ್ಟು ಟೈಮ್ ತೊಗೋತೀವಿ ನೋಡ್ಕೋಬೇಕು. ಎಷ್ಟು ಆಗ್ತೈತಿ ಅಷ್ಟು ಏನು ಮಾಡೋದು, ಫಾಸ್ಟಾಗಿ ಕೆಲಸ ಮಾಡೋಕೆ ನೀವು ಪ್ರಯತ್ನ ಮಾಡೋದು. ಮತ್ತು ಇದು ಯಾವ್ಯಾವ ನಾವು ಫಸ್ಟ್ ಮಾಡಬೇಕು, ಸೆಕೆಂಡ್ ಮಾಡಬೇಕು, ಯಾವ್ಯಾವ ನೋಡ್ಕೊಂಡು ಪಟ ಅಂತ ಒಂದು ಪ್ಲ್ಯಾನ್ ಮಾಡಿ ಇಟ್ಕೋರಿ. ಇಷ್ಟೆಲ್ಲ ಆಯ್ತು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನೀವು ಅಡುಗೆ ನಾಳೆ ಏನು ಮಾಡೋದ್ರಿ ಅಂತ ಹೇಳಿ ನಾ ಹೋದ್ಸಲಿ ವಿಡಿಯೋದಾಗ ಒಂದು ವಾರದ ಪ್ಲ್ಯಾನ್ ಮಾಡಿರ್ತೀನಿ. ಒಂದು ವಾರದ ಆಗಲಿಲ್ಲ ಅಂದ್ರೆ ಬಿ ನೈಟ್ ನೀವು ನಾಳೆ ಬೆಳಗ್ಗೆ ಯಾವ್ದು ಮಾಡೋದ್ರಿ ಅಂತೇಳಿ ನೈಟ್ ಏನು ಮಾಡಿರಿ ಪ್ಲ್ಯಾನ್ ಮಾಡಿ ಇಟ್ಕೋರಿ. ಎಲ್ಲ ವಸ್ತುಗಳು ಇದಾವೋ ಇಲ್ಲೋ ಎಲ್ಲ ನಾಳೆ ಏನು ಮಾಡಕ್ಕೆ ಬರೋದು ಇವತ್ತಿಗೆ ಎಲ್ಲ ಏನು ಮಾಡ್ಕೊ ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ರಿ. ಒಂದು ಪ್ಲ್ಯಾನ್ ಇತ್ತಂದ್ರೆ ಏನಾಗ್ತೈತಿ, ನಿಮಗೂ ಬೆಳಿಗ್ಗೆ ಅದು ಇತ್ತಿಲೋ ಇದು ಇತ್ತಿಲೋ ಟೆನ್ಷನ್ದಾಗ 15-20 ನಿಮಿಷ ಹೋಗ್ಬಿಡ್ತೈತಿ. ಅದಕ್ಕೆ ಏನು ಮಾಡಿರಿ, ರಾತ್ರಿ ನಾನು ಬೆಳಿಗ್ಗೆ ಯಾವ್ದು ಅಡುಗೆ ಮಾಡಾಕ್ತೇನೆ ಅಂತ ಹೇಳಿ ವಿಚಾರ ಮಾಡಿ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ನೈಟ್ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಬೆಳಿಗ್ಗೆ ಮಾಡೋದು ಈಜಿ. ಇಲ್ಲಿ ಅಡುಗೆ ಕೆಲಸ ಸಿಕ್ಕಾಪಟ್ಟೆ ಜನ ತೆಲ್ಕಿಸ್ತಾರೆ. ಏನಿಲ್ಲ, ಸ್ಮಾರ್ಟಾಗಿ ಒಂದು ಪ್ಲ್ಯಾನ್ ಇತ್ತು, ನಾ ಏನೇನು ಹೇಳಿಲ್ಲ ಇಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ನೀವು 1 ಗಂಟೆದಾಗ ಮಾಡ್ಬೋದು. ಎಲ್ಲ ನಮ್ಮ ಕೈ ಆಗೈತಿ ನೋಡ್ಬೋದು. ಸಾಕಷ್ಟು ಕೆಲವೊಂದು ಜನ 1 ಗಂಟೆ ಕೊಟ್ಟರೆ ಟೈಮ್ ಎಲ್ಲ ಪಟ ಮಾಡಿಬಿಡ್ತಾರೆ. ಯಾಕಂದ್ರೆ ಅವ್ರು ಪ್ಲ್ಯಾನ್ ಇರ್ತೈತಿ ಮತ್ತು ಫಾಸ್ಟಾಗಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಹೆಂಗಂದ್ರೆ ನಾವು ಜಾಸ್ತಿ ನಮ್ಮ ಕಡೆ ಎಲ್ಲ ಹೆಂಗಂದ್ರೆ ರೊಟ್ಟಿನೇ ಬೇಕು ಊಟಕ್ಕೆ. ರೊಟ್ಟಿ ಚಪಾತಿ ಅದು ಎಲ್ಲ ಇತ್ತಂದ್ರೆ ಹೊಟ್ಟೆ ತುಂಬ ಊಟ ಅಂತಾರೆ. ಬಟ್ ಈಗಿನ ಮಕ್ಕಳಿಗಂತೂ ಬರೀ ರೊಟ್ಟಿ ಚಪಾತಿ ನಡೆಯಂಗಿಲ್ಲ. ವೆರೈಟಿ ಬೇಕಾಗ್ತಾವೆ. ಎಲ್ಲ ಹೆಂಗಂದ್ರೆ ಸ್ವಲ್ಪ ಎಲ್ಲ ಕಲರ್ಫುಲ್ ಇರಬೇಕು, ಟೇಸ್ಟಿ ಇರಬೇಕು. ಹಾಗಾಗಿ ಹುಡುಗರಿಗೆ ಏನು ಮಾಡ್ಬೇಕು, ನಾವು ಬೇರೆ ಮಾಡ್ಬೇಕಂತಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ಅದಕ್ಕೆ ನೀವು ಟೈಮನ್ನು ಯಾವ ಥರ ಸೇವ್ ಮಾಡ್ಕೋಬೋದು ಅಂತೇಳಿ ಇಷ್ಟು ಎಲ್ಲ ನೀವು ಟಿಪ್ಸ್ ಫಾಲೋ ಮಾಡ್ರಂತೆ ಹೇಳಿ ಇಷ್ಟು ನೀವು ಮಾಡಿರಿ ಅಂದ್ರೆ ಸಾಕ್ರಿ, ಆರಾಮ್ಸೆ ಅಡುಗೆ ಮಾಡ್ಬೋದು. ಯಾವ ಥರ ಬೇಕಾದ್ರೂ ನೀವು ಅಡುಗೆರಿ. ಆದಷ್ಟು ಇನ್ನೊಂದು ಏನಂದ್ರೆ, ನೀವು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಈಸಿ ರೆಸಿಪಿಗಳನ್ನು ಬೆಳಿಗ್ಗೆ ಮಾಡಿರಿ. ಮಕ್ಕಳು ಬೆಳಿಗ್ಗೆ ಹೋಗೋದ್ರೆ ಬೆಳಿಗ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ. ಹಾಗಾಗಿ ಈಸಿ ರೆಸಿಪಿಗಳನ್ನು ನೀವು ಎಲ್ಲ ಇದು ಇವತ್ತು ಯಾವ್ದು ಮಾಡೋದೈತಿ ಅಂದರೆ ಸ್ವಲ್ಪ ಆದಷ್ಟು ಟೈಮನ್ನು ಕಡಿಮೆ ತಗುವಂಥದ್ದು ರೆಸಿಪಿಗಳನ್ನು ನೀವೇನು ಮಾಡಿರಿ ಆದಷ್ಟು ಟ್ರೈ ಮಾಡಿರಿ. ಹಂಗೆ ಟ್ರೈ ಮಾಡೋದ್ರಿಂದ ಏನಾಗ್ತೈತಿ, ನಿಮ್ಗೆ ಟೈಮ್ ಸೇವ್ ಆಗ್ತೈತಿ, ಅಡುಗೆ ಕೂಡ ಬೇಗನೆ ಆಗ್ತೈತಿ. ನೋಡ್ರಿ, ಇಷ್ಟು ನನಗೆ ಗೊತ್ತಿರುವಂಥ ಎಲ್ಲ ಟಿಪ್ಸ್ಗಳನ್ನ ನಾನು ನಿಮ್ಗೆ ಹೇಳೇನ್ರಿ. ಸ್ವಲ್ಪ ರೀ ಅವಾಗಲೇ ಹೇಳ್ದಂಗೆ ಇಷ್ಟ ಆಯ್ತು ಅಂದ್ರೆ ಏನು ಮಾಡ್ಬೇಕ್ರಿ, ನಮ್ಮ ಚಾನಲ್ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಾಕಷ್ಟು ವಿಡಿಯೋಗಳನ್ನು ಮಾಡ್ಬೇಕಂತೇನ್ರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತಿಲ್ಲ, ನೀವು ಜಾಸ್ತಿ ಸಪೋರ್ಟ್ ಮಾಡಿದಷ್ಟು ನಾನು ಜಾಸ್ತಿ ವಿಡಿಯೋಗಳನ್ನು ಮಾಡ್ತೀನಿ. ಎಲ್ರಿಗೂ ಬಾಯ್.